ಅಂಬೇಡ್ಕರ್ ಕಂಚಿನ ಪ್ರತಿಮೆಯನ್ನ ಅಳವಡಿಸಲಾಗಿದ್ದು, ಬುದ್ಧನ ವಿಗ್ರಹವನ್ನ ಅಳವಡಿಸಲಾಗುವುದು. ಸಚಿವ ಎಂಸಿ ಸುಧಾಕರ್. ಸಮಾಜದ ಬದಲಾವಣೆಗೆ ಬಹುದೊಡ್ಡ ಅಸ್ತ್ರ ಶಿಕ್ಷಣ. ಅಸಮಾನತೆಯನ್ನ ದೂರ ಮಾಡಿ ಸಮಾಜವನ್ನ ನಿರ್ಮಾಣ ಮಾಡಲು ಶಿಕ್ಷಣ ಮುಖ್ಯ. ಸಾಧಕರ ಸಾಧನೆಯನ್ನ ಗುರುತಿಸುತ್ತಾರೆಯೇ ಹೊರತು ಜಾತಿಯನ್ನ ಗುರುತಿಸುವುದಿಲ್ಲ. ಶಿಕ್ಷಣದಿಂದಲೇ ಅಂಬೇಡ್ಕರ್ ವಿಶ್ವದ ಮಹಾನ್ ವ್ಯಕ್ತಿಯಾಗಿ ಬೆಳೆದರು. ಹೀಗಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡೆಯಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ವಿವಿಧ ಸಂಘಟನೆಗಳ ಸಂಯೋಗದೊಂದಿಗೆ ನಗರದಲ್ಲಿ ಆಯೋಜಿಸಿದ್ದು ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇಶಕ್ಕೆ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ಎಲ್ಲ ಆಡಳಿತ ಕಾನೂನು ನಡೆಯುತ್ತಿದೆ. ಅವರ ಜೀವನ ನಡೆದು ಬಂದ ದಾರಿ ತುಳಿತಕ್ಕೆ ಒಳಗಾಗಿ ಅವರು ಅನುಭವಿಸಿದ ಕಷ್ಟ ತೊಂದರೆಗಳ ನಡುವೆಯೂ ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡಿ ಅಪಾರ ಪಾಂಡಿತ್ಯವನ್ನ ಪಡೆದಿದ್ರು ಎಂದು ತಿಳಿಸಿದರು. ತಾನು ಅನುಭವಿಸಿದ ಯಾತನೆಯನ್ನ ಮುಂದೆ ಯಾರೂ ಅನುಭವಿಸಬಾರದು ಎನ್ನುವ ಹಿನ್ನೆಲೆಯಲ್ಲಿ ಸಂವಿಧಾನವನ್ನ ರೂಪಿಸುತ್ತಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು, ಕರ್ತವ್ಯ, ಸ್ಥಾನಮಾನಗಳು ದೊರೆಯಬೇಕು. ಸಮಾಜ ನಿರ್ಮಾಣ ಆಗಬೇಕು ಎಂಬುದು ಅವರ ಗುರಿಯಾಗಿತ್ತು ಎಂದರು. ಅಂಬೇಡ್ಕರ್ ಒಂದು ವರ್ಗ ಅಥವಾ ಜಾತಿಗೆ ಸೀಮಿತವಲ್ಲ. ಸಮಾಜದಲ್ಲಿನ ಕಟ್ಟಕಡೆಯ ವ್ಯಕ್ತಿಗೂ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಶಕ್ತಿ ದೊರೆಯಬೇಕು ಎಂಬುದು ಅಂಬೇಡ್ಕರ್ ಆಶಯವಾಗಿತ್ತು. ಇಂದಿನ ಪೀಳಿಗೆಗೆ ಅಂಬೇಡ್ಕರ್ ಜೀವನ ಚರಿತ್ರೆ, ಅವರ ಸಾಧನೆ, ನಡೆದು ಬಂದ ದಾರಿಯನ್ನ ಪರಿಚಯ ಮಾಡಿಸುವ ವ್ಯವಸ್ಥೆಯನ್ನ ನಗರದ ಅಂಬೇಡ್ಕರ್ ಭವನದಲ್ಲಿ ಮ್ಯೂಸಿಯಂ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಲಾಗುವುದು. ಅಂಬೇಡ್ಕರ್ ಕಂಚಿತ ಪ್ರತಿಮೆಯನ್ನ ಅಳವಡಿಸಲಾಗಿದೆ. ಬುದ್ಧನ ವಿಗ್ರಹವನ್ನ ಅಳವಡಿಸಲಾಗುವುದು. ಈಗಾಗಲೇ 19 ಕೋಟಿ ರೂಪಾಯಿ ಖರ್ಚಾಗಿದ್ದು, ಇನ್ನು ಸುಮಾರು 70 ರಿಂದ 80 ಲಕ್ಷದ ಅವಶ್ಯಕತೆ ಇದೆ ಎಂದರು. ಬಾಬು ಜಗಜೀವನ್ ರಾಮ್ ಸಹ ಸುದೀರ್ಘವಾಗಿ ರಾಜಕೀಯದಲ್ಲಿದ್ದರು. ಉತ್ತಮ ಆಡಳಿತ ನಿಪುಣರು. ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಉಂಟಾಗಿದ್ದ ಆಹಾರದ ಕೊರತೆಯನ್ನ ನಿವಾರಿಸಿ ಸ್ವಾವಲಂಬನೆಯನ್ನ ಸಾಧಿಸಿದ ಮಹಾನ್ ವ್ಯಕ್ತಿ. ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ, ದೂರದೃಷ್ಟಿಯುಳ್ಳ ನಾಯಕ ಜಗಜೀವನ್ ರಾಮ್ ದೇಶದ ಕೃಷಿ, ಕೈಗಾರಿಕೆ, ರಕ್ಷಣೆ ಸೇರಿದಂತೆ ಹಲವಾರು ಇಲಾಖೆಗಳಲ್ಲಿ ತಮ್ಮ ಆಡಳಿತದ ಛಾಪನ್ನು ಮೂಡಿಸಿದ್ದಾರೆ. ಮೇಲ್ಪಂಕ್ತಿಯ ಸಾಧಕರು ಹಾಗೂ ನಾಯಕರಾಗಿದ್ದರು ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಮಾತನಾಡಿ, ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಕಟ್ಟಿಹಾಕಬೇಡಿ. ಬುದ್ಧ, ಬಸವ, ಕುವೆಂಪು ಮುಂತಾದ ಮಹಾತ್ಮರನ್ನ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತಗೊಳಿಸಬಾರದು. ಕಷ್ಟಗಳು, ತೊಂದರೆಗಳನ್ನು ಎದುರಿಸುವ ಸವಾಲುಗಳನ್ನು ಸ್ವೀಕರಿಸಿ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂಬುದು ಅಂಬೇಡ್ಕರ್ ಸಂದೇಶ. ದೇಶ ಸಾವಿರಾರು ವರ್ಷಗಳ ಕಾಲ ಅನಕ್ಷರತೆಯಿಂದ ಬಳಲುತ್ತಿತ್ತು. ಜನರಿಗೆ ಮೊದಲು ಅಕ್ಷರದ ಅರಿವು ಮೂಡಿಸಿದವರು ಅಂಬೇಡ್ಕರ್ ಎಂದರು. ಸಹಾಯಕ ಪ್ರಾಧ್ಯಾಪಕ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ದಲಿತ ಮುಖಂಡರನ್ನ ಮತ್ತು ಸಮುದಾಯದ ಪ್ರತಿಭಾವಂತ ಎಸ್ಎಸ್ಎಲ್ಸಿ, ಪಿಯುಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆರ್ ಶ್ರೀನಾಥ್ ರೆಡ್ಡಿ, ಸದಸ್ಯೆ ರೇಖಾ ಉಮೇಶ್, ಆರ್ಎಂಜೆ ಶ್ರೀನಿವಾಸ್, ಸುರೇಶ್, ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಇಒಎಸ್ ಆನಂದ್, ಪೌರಾಯುಕ್ತ ಜಿಎನ್ ಚಲಪತಿ, ಡಿವೈಎಸ್ಪಿ ವಿ ಮುರಳೀಧರ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣಪ್ಪ, ಕಸಾಪ ಅಧ್ಯಕ್ಷ ಎನ್ವಿ ಶ್ರೀನಿವಾಸನ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಭಾಗವಹಿಸಿದ್ದರು. ವಿಗ್ರಹವನ್ನು ಸಹ ನಾವು ಬುದ್ಧನ ಮೂರ್ತಿಯನ್ನು ಸಹ ಅದರಲ್ಲಿ ಇಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಈಗಾಗಲೇ ನಾವು ಆರ್ಡರ್ ಕೊಟ್ಟಿದ್ದೀವಿ. ಒಂದು ಮಾರ್ಬಲ್ನಲ್ಲಿ ಮಾಡಿರ್ತಕ್ಕಂಥ, ವೈಟ್ ಮಾರ್ಬಲಲ್ಲಿ ಮಾಡಿರ್ತಕ್ಕಂಥ ಬುದ್ಧನ ಮೂರ್ತಿಯನ್ನು ಸಹ ನಾವು ಅಲ್ಲಿ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈಗಾಗಲೇ ಒಳಗ ಇಂಟೀರಿಯರ್ಸ್ ಏನಿದೆ ಅವೆಲ್ಲ ಇವತ್ತು ವೇಗದಿಂದ ಕೆಲಸ ಸಾಗ್ತಾ ಇದೆ. ಬಹುಶಃ ಹೊಸ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದಕ್ಕೆ ನಾವು ಇನ್ನ ಸಮಯ ಆಗ್ತಾ ಇದೆ. ಇನ್ನು ಬಹುಶಃ ನನ್ನ ಅಂದಾಜಿನ ಒಂದು 2.5 ತಿಂಗಳಾಗ್ಬೋದು ಇವೆಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದ್ದಕ್ಕೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು ನಾವು ಈಗ ಅಲ್ಲಿ 2 ಕೊಠಡಿಗಳನ್ನು ಭಾಳಷ್ಟು ಜನ ನಮ್ಮ ಸ್ನೇಹಿತರು ನನ್ನ ಹತ್ರ ಬಂದು ಜಗಳಾಡ್ಕೊಂಡು ಹೋದರು.
ಎಲ್ಲ ಸಮುದಾಯಗಳಿಗೆ ಜಾಗ ಕೊಟ್ಬಿಟ್ರೆ ನಮಗೆ ಕೊಟ್ಟಿಲ್ಲ ಅಂತೇಳಿ ಬಂದು ನನ್ನ ಹತ್ರ ಜಗಳ ಮಾಡಿದ್ರು. ನಾನು ಹೇಳಿದೆ, ಊರಿನ ಹೃದಯ ಭಾಗದಲ್ಲಿ ಜಾಗ ಕೊಟ್ಟಿದ್ದೀವಿ ಅಂಬೇಡ್ಕರ್ ಅವರ ಭವನಕ್ಕೆ, ಇದು ಈ ರೀತಿಯಾಗಿ ನೀವು ಆಲೋಚನೆ ಮಾಡುವಂಥದ್ದು ಬೇಡ, ನಮಗೆ ಅಧ್ಯಯನ ಕೇಂದ್ರ ಅಂಥೇಳಿ ನಮಗೇನಾದರೂ ಮಾಡಬೇಕು ಅಂತ ಹೇಳಿ. ಈಗ ಅದಕ್ಕಾಗಿ ನಾವು ಅಲ್ಲಿ 2 ಕೊಠಡಿಗಳನ್ನು, ಒಂದು ಮಹಿಳೆಯರಿಗೆ ಒಂದು ಪುರುಷರಿಗೆ, 2 ಕೊಠಡಿಗಳಲ್ಲಿ ಇವತ್ತು ಕಂಪ್ಯೂಟರ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಏನು ಇವತ್ತು ತಾವುಗಳು ವಿಶೇಷವಾಗಿ ಛಲವಾದಿ ಸಮುದಾಯಕ್ಕೆ ಸೇರಿದಂಥವರು ತಾವುಗಳು ಅಲ್ಲಿ ಕೆರಿಯರ್ ಕೌನ್ಸಿಲಿಂಗ್ಗೆ, ಕೆರಿಯರ್ ಏನೋ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಒಳಗೊಂಡಂಥ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದಾಗಿದೆ. ಅದನ್ನು ತಾವು ಪ್ರತ್ಯೇಕವಾಗಿ ಬಳಸ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಿತ್ತು? ಯಾಕಂದರೆ ಇವತ್ತು ಭಾಳಷ್ಟು ಜನ ಭಾಳ ಮಾತಾಡ್ಬೋದು. ಇವತ್ತು ನಾನು ಈಗ ಅಂಬೇಡ್ಕರ್ ಭವನ ವಿಚಾರದಲ್ಲಿ ತಂತ್ರಜ್ಞಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬೋದು. ಇದೇ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಈ ತಂತ್ರಜ್ಞಾನ ಇವೆಲ್ಲ ಮಾತಾಡುವಂಥದ್ದಕ್ಕೆ ಅವಕಾಶ ಇತ್ತ? ಕನಿಷ್ಠ ಅವತ್ತು 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕಪ್ಪ, ನಾವು ಬದುಕ್ತೀವಿ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಕಾಲ ಕಳೆದಂಗೆ ಇವತ್ತು ಅಂದಿನಿಂದ ಇಂದಿನವರೆಗೂ ಆಳಿದಂಥ ಪ್ರತಿಯೊಬ್ಬರು ತಮ್ಮದೇ ಆದಂಥ ರೀತಿಯಲ್ಲಿ ಈ ದೇಶದ ಬೆಳವಣಿಗೆಗಾಗಿ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಆದರೆ ಇವತ್ತು ಏನಾಗಿದೆ, ಯಾರೂ ಏನೂ ಮಾಡಲಿಲ್ಲ ಅಂತ, ಸದ್ಯ ಪುಣ್ಯ ಅವರು ಅಂಬೇಡ್ಕರ್ ಅವರೇನು ಮಾಡಲಿಲ್ಲ ಅಂತ ಹೇಳೋಕ್ಕಿನ್ನ ಮಟ್ಟಕ್ಕೆ ಹೋಗಿಲ್ಲ. ಬಹುಶಃ ಅದು ಯಾವಾಗ ಅವ್ರ ಬಾಯಿಂದ ಬರ್ತದೋ ಗೊತ್ತಿಲ್ಲ. ಅಂದರೆ ಯಾವ ರೀತಿ ಇವತ್ತು ಈ ದೇಶದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಕರೆ, ನಾವು ಆಹಾರ ಉತ್ಪಾದನೆಯಲ್ಲಿ ಯಾವ ರೀತಿ ನಾವು ಕ್ರಮ ವಹಿಸಬೇಕು, ಯಾವ ರೀತಿ ಆ ಕಡೆ ಗಮನ ಕೊಡಬೇಕು, ಎಷ್ಟು ಅದ್ರ ಕಡೆ ಗಮನ ಕೊಟ್ಟು ಆಹಾರ ಉತ್ಪಾದನೆ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ಬೇರೆ ದೇಶಗಳಿಗೆ ನಾವು ರಫ್ತು ಮಾಡುವಂಥದ್ದಿದೆ. ಕೆಲವು ಆಹಾರ ಪದಾರ್ಥಗಳು ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ಳುವಂಥದ್ದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತು ಏನು ಯುದ್ಧ ನಡೀತಾ ಇದೆ, ಇವತ್ತು ತೈಲದ ಸಮಸ್ಯೆ ಆಗಿದೆ. ಅದೊಂದು ನಿಕ್ಷೇಪ ನಮಗಿಲ್ಲ, ತೈಲ ನಿಕ್ಷೇಪ ದೊಡ್ಡ ಪ್ರಮಾಣದಲ್ಲಿಲ್ಲ, ಭಾಳ ಸಣ್ಣ ಪ್ರಮಾಣದಲ್ಲಿದೆ. ಅದು ನಮ್ಮ ಬೇಡಿಕೆಗೆ ಸಾಕಾಗುವಷ್ಟು ಇಲ್ಲ. ಇವತ್ತು ಇದೇ ಏನಾದರೂ ಆಹಾರದ ಕೊರತೆ ಇದ್ದಿದ್ರೆ ಬಹುಶಃ ಆ ರೀತಿ ಪರಿಸ್ಥಿತಿ ಬಂದಿದ್ರೆ ನಮ್ಮ ಪರಿಸ್ಥಿತಿಗಳು ಏನಾಗ್ತಿತ್ತು ಅಂತಕ್ಕಂಥದ್ದು ಯೋಚನೆ ಮಾಡಿ. ಈ ರೀತಿ ಭಾಳ ದೂರದೃಷ್ಟಿ ಇಟ್ಕೊಂಡು ಅವತ್ತು ಬಾಬು ಜಗಜೀವನ್ ರಾಮ್ ಅವರು ಒಂದು ಕರೆಯನ್ನು ಕೊಟ್ಟು ಯಾವ ರೀತಿ ದೇಶ ಆಹಾರ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಅಂತಕ್ಕಂಥ ಒಂದು ಕೆಲಸ ಆಯಿತು. ಅದೇ ರೀತಿ ಅವರು ಒಂದು ರೈಲ್ವೆ ಸಚಿವರಾಗಿ ಅಥವಾ ಕಾರ್ಮಿಕ ಸಚಿವರಾಗಿ ಅವರು ಬಹುಶಃ ಹಲವಾರು ಇಲಾಖೆಗಳ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ರು. ಸುದೀರ್ಘವಾದಂಥ ರಾಜಕೀಯ ಪಯಣ ಅವರು ನಿರಂತರವಾಗಿ ಬಹುಶಃ ಯಾರು ಅವ್ರ ಕಡೆ ಬೆರಳು ತೋರಿಸಿದಂಥವರೇ ಇಲ್ಲ ಅಂತ ಕಾಣುತ್ತೆ. ಇವತ್ತು ರಾಜಕೀಯ ಜೀವನದಲ್ಲಿ ಏನಾದರೂ ಒಂದು ಕಾರಣದಲ್ಲಿ ಎಲ್ಲರೂ ಇಲ್ಲ, ನಾವು ಇನ್ನೊಬ್ಬರ ಕಡೆ ಬೆರಳು ತೋರಿಸ್ತೀವಿ, ಇನ್ನೊಬ್ರು ನಮ್ಮ ಕಡೆ ಬೆರಳು ತೋರಿಸುವಂಥದ್ರಲ್ಲಿ ಇದ್ದೀವಿ. ಆದರೆ ಬಹುಶಃ ಇವೆಲ್ಲದರಿಂದ ದೂರ ಉಳಿದು ಎಲ್ಲರನ್ನೂ ಮೆಚ್ಚತಕ್ಕಂಥ ರೀತಿಯಲ್ಲಿ ಆ ಕಾಲದಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವ್ರು ಬಾಬು ಜಗಜೀವನ್ ರಾಮ್ ಅವರು. ಅದರಿಂದ ಇವತ್ತು ಈ ಇಬ್ಬರು ಶ್ರೇಷ್ಠ ನಾಯಕರ ಜಯಂತಿಯನ್ನು ತಾವೆಲ್ಲರೂ ಭಾಳ ಅದ್ದೂರಿಯಾಗಿ, ಭಾಳ ಸಂಭ್ರಮದಿಂದ, ಭಾಳ ಬೆಳಗ್ಗಿನಿಂದ ಮೆರವಣಿಗೆ, ಭಾಳ ಬಿಸಿಲು ಜಾಸ್ತಿ ಇತ್ತು, ಬಿಸಿಲು ನಡುವೆ ತಾವೆಲ್ಲರೂ ಬಂದಿದ್ದೀರಾ. ಈಗ ಸಮಯ ಜಾಸ್ತಿ ಆಗಿದೆ, ಈಗ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು.